ಮಂತ್ರಿಗಳಿಗೆಲ್ಲ ಹೇಳಿ ಪ್ಲಾನ್ ಮಾಡಬೇಕು. ಬರಗಾಲದಲ್ಲಿ ಸರ್ ಜಯಚಂದ್ರ ಅವರು ಸರ್ ಸರ್ ಹಂಗಾರಿ ಸರ್ ಒಂಚೂರು ಒಂದು ನಿಮಿಷ ಇದೆ ಅಲ್ಲಿ ಬನ್ನಿ ಸರ್ ಜಯಚಂದ್ರ ಸರ್ ಸರ್ ಜಯಚಂದ್ರ ಸರ್ ಒಂದು ನಿಮಿಷ ಸರ್ ಕುಮಾರಣ್ಣ ಪತ್ರ ಬರೆದಿದ್ದೀನಿ. ಅರುಣ್ ಜೇಟ್ಲಿ ಅವರಿಗೆ ಸಾಮಾನ್ಯ ಜನರಿಗೆ ಬಹಳ ತೊಂದರೆ ಆಗಿದೆ, ರೈತರಿಗೆ ಬಹಳ ತೊಂದರೆ ಆಗಿದೆ. ಆಮೇಲೆ ರೈತರಿಗೆ ಈಗ ಸಾಲ ವಿತರಣೆ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ನವ್ರಿಗೆ ಅವರು ನಮಗೆ 600 ಕೋಟಿ ರೂಪಾಯಿಂದು ರೈತರಿಗೆ ಸಾಲ ಟ್ರಾನ್ಸಾಕ್ಷನ್ಸ್ಗೆ ಬ್ಯಾಂಕ್ ಮೂಲಕ ಇದಾಗಬೇಕು ಅವರಿಗೆ. ಸೊ ಬರೀ 25 ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ. ಏನು ಮಾಡ್ತಾರೆ ಅವರು? ರೈತರಿಗೆಲ್ಲ ತೊಂದರೆ ಆಗುತ್ತಲ್ಲ, ಅದಕ್ಕೆ ಅದನ್ನು ಕೂಡಲೇ ಅಪೆಕ್ಸ್ ಬ್ಯಾಂಕ್ನವರು ಎಷ್ಟು ದುಡ್ಡು ಕೇಳಿದ್ದಾರೆ ಅಷ್ಟು ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, ಮೊದಲೇ 2,000 ರೂಪಾಯಿ ನೋಟ್ ಬಿಡುಗಡೆ ಮಾಡ್ಬಿಟ್ರು, 500 ರೂಪಾಯಿ ನೋಟ್ ಬಿಡುಗಡೆ ಮಾಡಲಿಲ್ಲ. ಅವರು ಬದಲಾಯಿಸಿದ ಮೇಲೆ 500 ಅನ್ನೋದು ಮೊದಲು ಬಿಡುಗಡೆ ಮಾಡಬೇಕು. 100 ರೂಪಾಯಿ 2,000 ರೂಪಾಯಿ ನೋಟ್ ಆಗ್ಬಿಟ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಸಾಕಷ್ಟು ಇಲ್ಲ ಈಗ. ಮತ್ತು ಆಸ್ಪತ್ರೆಗಳಲ್ಲಿ ಏನಾಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಹಳೆ ನೋಟುಗಳನ್ನು ತಗೋತಾರೆ. ಹಳೆ 500 ರೂಪಾಯಿ ನೋಟು, 1,000 ರೂಪಾಯಿ ನೋಟು. ಈ ಬ್ಲಡ್ ಬ್ಯಾಂಕ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ, ಫಾರ್ಮಸಿಟಿ ಇದರಲ್ಲಿ ಔಷಧಿ ಕೊಡ್ತಕ್ಕಂಥ ಇದರಲ್ಲಿ ಅಲ್ಲೇನೂ ತಗೊಳ್ಳೋದಿಲ್ಲ. ಅಲ್ಲೆಲ್ಲ ಜನರಿಗೆ ತೊಂದರೆ ಆಗಿದೆ. ಗಂಟೆಗಟ್ಟಲೆ ಕ್ಯೂ ನಿಂತಿರ್ಬೇಕು. ಅದಕ್ಕೆ ಕೂಡಲೇ 500 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ಸರ್, ಬ್ಯಾಂಕ್ ಅಧಿಕಾರಿಗಳು ಒಂದು ಮಾಡ್ತಾ ಇದ್ದಾರೆ ಸರ್. ಅದೇನೇ ಬ್ಯಾಂಕ್ನವ್ರನ್ನೆಲ್ಲ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಶ್ರೀಮಂತರ ಪರವಾಗಿ ಇದು ಮಾಡ್ತಾರೆ, ಕ್ಯೂ ನಿಂತಿರೋ ರೈತರು ವೈಟ್ ಮನೆಗೆ ಮಾಡಿಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆ. ಅದಕ್ಕೆ ಕೂಡಲೇ ಕೆಲ ನಿನ್ನೆ ಬ್ಯಾಂಕ್ನವ್ರನ್ನು ಕೂಡ ಕರೆದಿದ್ದೆ ನಾನು. ಬ್ಯಾಂಕ್ನವ್ರು ಕರೆದಿದ್ದೆ, ಪೆಟ್ರೋಲ್ ಬ್ಯಾಂಕ್ನವ್ರು ಕರೆದಿದ್ದೆ, ಇದೆಲ್ಲ ಯಾರ್ಯಾರಿಗೆ ನಮ್ಮ ಎಪೆಕ್ಸ್ ಬ್ಯಾಂಕ್ನವ್ರು ಕರೆದಿದ್ದೆ, ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿದ್ದೀನಿ. ಪತ್ರನೂ ಬರೆದಿದ್ದೀನಿ, ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಜೈಟ್ಲಿ ಅವರಿಗೆ ಪತ್ರ ಬರೆದಿದ್ದೀನಿ. ಸರ್, ಈಗಾಗಲೇ ಜಿಲ್ಲೆಗೆ ಬರಪೀಡಿತ ಅನ್ನೋ ಇದಕ್ಕಾಗಿ 366 ಕೋಟಿನ ಜಿಲ್ಲೆಗೆ ಸೀಮಿತವಾಗಿ ಕೇಂದ್ರ ಸರ್ಕಾರನೇ ಕೇಳಿದ್ದೀರಾ ಹಣನ. ಅವ್ರು ಕೊಡ್ಲಿಲ್ಲ ಅಂದ್ರೆ ಮಲ್ತಾಯಿ ಧೋರಣೆ ತೋರಿದ್ರೆ ನಿಮ್ಮ ನಿಲುವೇನು, ನಿಮ್ಮ ಸರ್ಕಾರದ ನಿಲುವು? ಜಿಲ್ಲೆ ಅದು ಕೊಡಲೇಬೇಕು. ಅವ್ರ ದುಡ್ಡೇ ಕೊಡಲ್ಲ. ಇದು ಎಲ್ಲ ರಾಜ್ಯಗಳು ಕೊಡಲಿಕ್ಕೆ ದುಡ್ಡು. ಈಗ ಬರಗಾಲ ಬಂದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ. ನಾವು ಈಗ ಕೇಳಿದ್ದೀವಲ್ಲ, NDRF ಸಾರಾಂಶ ಪ್ರಕಾರ 4,656 ಕೋಟಿ ಕೇಳ್ತಾ ಇದ್ದೀವಿ. 4,656 ಕೋಟಿ. ಇದು ಡ್ರೌಟ್ಗೆ. ಆಮೇಲೆ 2 ಜಿಲ್ಲೆಗಳಲ್ಲಿ ಪ್ರವಾಹ ಆಗಿದೆ, ಅತಿವೃಷ್ಟಿಯಾಗಿದೆ. ಅದಕ್ಕೆ 383 ಕೋಟಿ ಕೇಳಿದ್ದೀವಿ. ಒಟ್ಟು ಸುಮಾರು 5,000 ಕೋಟಿಯಷ್ಟು ಕೇಳಿದ್ದೀವಿ. NDRF ಸಾರಾಂಶ ಪ್ರಕಾರ ಬೆಳೆ ನಷ್ಟ ಆಗಿರೋದು 16,000 ಕೋಟಿ ಅಷ್ಟಾಗಿದೆ. ಬೆಳೆ ನಷ್ಟ ರಾಜ್ಯದಲ್ಲಿ ಸುಮಾರು 16,000 ಕೋಟಿ ಅಷ್ಟಾಗಿದೆ. ಅಷ್ಟು ನಾರಾಂಶ ಪ್ರಕಾರ ಬರಲ್ಲ. ನಾರಾಂಶ ಪ್ರಕಾರ ಸುಮಾರು 5,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೇಳಿದ್ದೀವಿ. ಅವರು ತಂಡನೂ ಕೂಡ ಬಂದೋಗಿದೆ. ಬಂದಿದ್ದ ತಂಡದವರಿಗೆ ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಸರ್, ರೈತರದು ಭೀಕರವಾಗಿದೆ ಬರಗಾಲ ಈ ವರ್ಷ. ಕೊಬ್ಬರಿ ಬೆಲೆ ಕುಸಿತ ಆಗಿದೆ, ಸಾಕಷ್ಟು ರೈತರು ಪ್ರತಿಭಟನೆ ಈಗಾಗಲೇ 5 ದಿನದಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿನೂ ಕೂಡ ರೈತರು ಸೌಜನ್ಯ ತೋರಿಸಲ್ವಾ ನೀವು? ಸ್ವಲ್ಪ
ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ, ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಮಾಡಬೇಕು ಇವತ್ತು ತೀರ್ಮಾನ ಮಾಡಬೇಕು. ಈಗ ಭದ್ರಾ ಎತ್ತಿನೊಳೆ ಭದ್ರಾವಳೆ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಶಿರಾಕಿನಲ್ಲೂ ಬರಪೀಡಿತವಾದಂತ ತಾಲೂಕಾಗಿದೆ. ಆದ್ರೆ ಇಲ್ಲಿಗೆ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸೋ ವ್ಯವಸ್ಥೆ ಏನಾದ್ರು ನೀವು ಮಾಡ್ತೀರಾ ನಿಮ್ಮ ಆಡಳಿತದಲ್ಲಿ? ಕೇವಲ ಉಳಿಯಾರು ಹೋಬಳಿ ಮಾತ್ರ ಸೀಮಿತ. ಇಲ್ಲೂ ಕೂಡ 56 ಕೆರೆಗಳಿಗೆ ನೀರು ತುಂಬಿಸೋದನ್ನು ಮಾಡ್ತೀವಿ ಭದ್ರಾದಲ್ಲಿ. ಸ್ಟೇ ಕೊಟ್ಟಿರೋದು ತಣ್ಣೀರ್ ವಿಚಾರದಲ್ಲಿ ಸಿಎಂ ಮೃದು ಧೋರಣೆ ತಾಳ್ತಾ ಇದ್ದಾರೆ ಅಂತ. ಮೃದು ಅಂದ್ರೆ ಏನು? ರಾಜೀನಾಮೆ ಪಡ್ಕೊಳ್ಳೋದು ಅಂದ್ರೆ OPL ಲೀಡರ್ ಆಗಿ ಇದ್ದಂತ ಇದು ಈಗ ರೂಲಿಂಗ್ ಬಂದಾಗಿಲ್ಲ ಅಂತ. ಅದೇ ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ ರಾಜೀನಾಮೆ ಪಡ್ಕೊಂಡ್ರು. ಲಕ್ಷ್ಮಣ್ ಸವದಿ ಅವ್ರಿಗೂ ಇದಕ್ಕೂ ಕಂಪೇರ್ ಮಾಡಬೇಕು. ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡು 3 ಜನ ಅದನ್ನೇ ಸದನದೊಳಗೆ ಕೂತ್ಕೊಂಡು 3 ಜನ ಕೂತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾನು ರಿಪೋರ್ಟ್ ಇದೆ, ಚರ್ಚೆ ಮಾಡಿದ್ದೀನಿ. ಅವರು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದರ ಸತ್ಯ ಅಸತ್ಯತೆ ಗೊತ್ತಾಗಬೇಕು ಅಂತೇಳಿ CIDಗೆ ವಿಚಾರಣೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಆ ವಿಚಾರಣೆ ವರದಿ ಬಂದ ಮೇಲೆ ಅವು ಟೇಕ್ ಆಕ್ಷನ್. ಸರ್, ರೈತರದೊಂದು ಲೇಟು ಬಂದು ಐಬಿಗೆ ಹೋಗಿದ್ರೆ ರಾತ್ರಿ 1 ಗಂಟೆಲಿ ಬಿಟ್ಟಾಗ ಉಗ್ರಪ್ಪನವ್ರು ರಾತ್ರಿ 1 ಗಂಟೆ ಮಾವಾಳಿಯ ಸೇರ್ಕೊಂಡು 1 ಗಂಟೆಲಿ ಅವ್ರ 10:30 ಹೋದ್ರು ಸರ್. ನಮ್ಮನ್ನು 1 ಗಂಟೆ ಸರ್, ಬೆಳಿಗ್ಗೆ 5 ಗಂಟೆ ಬಂದು ರೈತರು ಕೆರೆ ತುಂಬಿಸಕ್ಕಾಗುತ್ತೆ. ಪ್ಲಾನ್ ಮಾಡಿದ್ದಾರೆ. ಘೋಷಣೆ ಮಾಡಕ್ಕೆ ಹೇಳಿದ್ದೀವಿ.